We came here to relax, explore, and see surrounded beautiful places. You can see beautiful. ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದಲ್ಲಿ ಒಂದು ಚಿಕ್ಕ ಟಿಬೇಟ್ ಇದೆ. ಈ ವಿಷಯ ನಿಮ್ಗೆ ಗೊತ್ತಾ? ಹೌದು, ಈ ಸ್ಥಳಕ್ಕೆ ಏನಾದರೂ ನೀವು ಭೇಟಿಯನ್ನು ನೀಡಿದರೆ ನೀವು ಭಾರತದಲ್ಲಿದ್ದರೂ ಸಹಿತ ನಿಮಗೆ ಟಿಬೇಟ್ನಲ್ಲಿರ್ತಕ್ಕಂತಹ ಫೀಲಿಂಗ್ ಬರುತ್ತೆ. ಹಾಗೆಯೇ ಇದು ಇರ್ತಕ್ಕಂತಹ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಟಿಬೇಟಿಯನ್ ಕ್ಯಾಂಪ್ ಆಗಿದೆ. ಹಾಗೆಯೇ ಇಲ್ಲಿನ ಇತಿಹಾಸ, ಇದು ಯಾವ ರೀತಿ ಬೆಳವಣಿಗೆಯನ್ನು ಪಡ್ಕೊಳ್ತು, ಇಲ್ಲಿನ ಆಚರಣೆಗಳು ಏನು, ಇಲ್ಲಿನ ಸಂಪ್ರದಾಯಗಳೇನು ಅಂತಕ್ಕಂಥದ್ದನ್ನು ಎಲ್ಲ ವಿಷಯಗಳನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಈ ಗಾಳಿಯಲ್ಲಿ ಹಾರುತ್ತಿರುವ ಈ ಬಾವುಟಗಳು ಸರಳವಾದ ಬಾವುಟಗಳಲ್ಲ, ಒಂದು ಜನಾಂಗದ ಪ್ರಾರ್ಥನೆಗಳು, ಆಶಯಗಳು ಮತ್ತು ನಂಬಿಕೆಗಳಾಗಿವೆ. ಹಿಮಾಲಯದ ಮಡಿಲಲ್ಲಿ ಒಂದು ಶಾಂತವಾದ ದೇಶವಿತ್ತು. ಆ ದೇಶದ ಹೆಸರೇ ಟಿಬೇಟ್. ಆದರೆ 1950ರ ದಶಕದಲ್ಲಿ ಚೀನಾ ಟಿಬೇಟ್ನ ಮೇಲೆ ತನ್ನ ನಿಯಂತ್ರಣವನ್ನು ಹೇರಿತು. ಸ್ವಾತಂತ್ರ್ಯ ಕಳೆದುಕೊಂಡ ಜನರು ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಆರಂಭಿಸಿದರು. ಈ ನಿಯಂತ್ರಣವನ್ನು ವಿರೋಧಿಸಿ 10ನೇ ಮಾರ್ಚ್ 1959ರಂದು ಟಿಬೇಟಿಯನ್ ರಾಜಧಾನಿಯಾದ ಲಾಸಾದಲ್ಲಿ ಸರಣಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು. ಹೀಗೆ ಸ್ವಾತಂತ್ರ್ಯದ ಬೇಡಿಕೆಗಳು ಮತ್ತು ಟಿಬೇಟ್ ಅನ್ನು ಚೀನಾದ ಸ್ವಾಧೀನಕ್ಕೊಳಪಡಿಸಿಕೊಳ್ಳುವಿಕೆಯನ್ನು ಹಿಂತೆಗೆದುಕೊಳ್ಳುವವರೆಗೂ ಈ ಪ್ರತಿಭಟನೆಗಳು ವಿಕಸನಗೊಂಡವು. ಈ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಶಸ್ತ್ರಾಸ್ತ್ರಗಳನ್ನು ಬಳಸಿದ್ದರಿಂದ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ದಲೈ ಲಾಮಾ ಅವರ ಬೇಸಿಗೆ ಅರಮನೆಯಲ್ಲಿ ಪ್ರತಿಭಟನೆಕಾರರ ಮೇಲೆ ಶೆಲ್ ದಾಳಿ ನಡೆಸಿದರು. ಆ ಹೋರಾಟದಲ್ಲಿ ಟಿಬೇಟ್ ವಿಫಲವಾಯಿತು ಮತ್ತು ಸಾವಿರಾರು ಜನರು ತಮ್ಮ ದೇಶವನ್ನ ತೊರೆಯಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು. ಅವರೊಂದಿಗೆ ಟಿಬೇಟ್ನ ಆಧ್ಯಾತ್ಮಿಕ ನಾಯಕರಾದ 14ನೇ ದಲೈ ಲಾಮಾ ಭಾರತದ ಕಡೆಗೆ ಪ್ರಯಾಣವನ್ನು ಆರಂಭಿಸಿದರು. ಅದು ಕೇವಲ ಒಂದು ಪ್ರಯಾಣವಾಗಿರದೆ ಒಂದು ದೇಶದ ಇತಿಹಾಸವೇ ಬದಲಾಗಿಸುವ ಕ್ಷಣವಾಗಿತ್ತು. ಹೀಗೆ ಹೋರಾಟದ ನಂತರ ಟಿಬೇಟ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಕೊನೆಗೆ ಅವರು ಭಾರತವನ್ನು ತಲುಪಿದರು. ಅಲ್ಲಿ ಭಾರತವು ಅವರನ್ನ ಸ್ವಾಗತಿಸಿತು, ಹೊಸ ಬದುಕಿಗೆ ಒಂದು ಅವಕಾಶವನ್ನು ನೀಡಿತು. ಅದು ಇತಿಹಾಸದಲ್ಲಿ ಮರೆಯಲಾಗದ ಕ್ಷಣವಾಗಿತ್ತು. ಆ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡರು. ಟಿಬೇಟಿಯನ್ ಶರಣಾರ್ಥಿಗಳಿಗೆ ಆಶ್ರಯವನ್ನು ನೀಡಿದರು. ಅದು ಕೇವಲ ಒಂದು ಆಶ್ರಯವಾಗಿರಲಿಲ್ಲ, ಒಂದು ಬದುಕು ಮತ್ತೆ ಕಟ್ಟಿಕೊಳ್ಳುವಂತಹ ಅವಕಾಶವನ್ನು ನೀಡಿದರು. ಈ ನೆಲದಲ್ಲಿ ಅವರು ಭಯದಿಂದ ಭರವಸೆಯ ಕಡೆಗೆ ನಡೆದರು. ಭಾರತ ಆಶ್ರಯದ ತಾಯಿಯಾಗಿ ನಿಂತಿತು. ಅವರು ನೆಲೆ ನಿಂತ ಸ್ಥಳಗಳಲ್ಲಿ ಮುಂಡಗೋಡವು ಒಂದು ಪ್ರಮುಖವಾಗಿರ್ತಕ್ಕಂತಹ ಸ್ಥಳವಾಗಿದೆ. 1960ರಲ್ಲಿ ಇಲ್ಲಿ ಟಿಬೇಟಿಯನ್ ವಸಾಹತು ನಿರ್ಮಾಣ ಆರಂಭವಾಯಿತು. ಈ ಕಾಡಿನ ನಡುವೆ ಅವರು ತಮ್ಮ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಶುರು ಮಾಡಿದರು. ಇದು ಕೇವಲ ಒಂದು ಊರಲ್ಲ, ಒಂದು ಕಳೆದು ಹೋದ ದೇಶದ ಪುನರ್ಜನ್ಮವಾಗಿದೆ. ಈ ಟಿಬೇಟಿಯನ್ ಕ್ಯಾಂಪ್ ಬಗ್ಗೆ ನಮ್ಮ ಸ್ನೇಹಿತರು ಏನು ಹೇಳ್ತಾರ ಅಂತಕ್ಕಂಥದ್ದನ್ನು ಕೇಳೋಂಬರಿ. ನಾಗರಾಜ ನಿಲ್ಲೋ ಇಲ್ಲಿ. ಈಗ ಟಿಬೇಟಿಯನ್ ಕ್ಯಾಂಪಿಗೆ ಬಂದೆ ನಾವು, ಹೌದಾ? ಇದು ಏನೇನು ಐತಿ ಇದ್ರ ವಿಷಯ ಅಂತಕ್ಕಂಥದ್ದನ್ನು ನೀ ತಿಳಿಸ್ಬೇಕು ಈಗ ವೀಕ್ಷಕರಿಗೆ ತಿಳಿಸ್. Hello guys, we are at Mundagod camp. It's a really nice place. The vibe is just amazing. This place is very peaceful and beautiful, surrounded by greenery and nature is everywhere. That's such a beautiful place. You can feel the real energy, calm energy here, away from all the society noise, all the city's noise. We came here to relax, explore, and see surrounded beautiful places. You can see beautiful lakes and surrounded open grounds areas. Perfect place for spending time and vibing with the friends. Okay, the weather is too cool, not so bad. The fresh air, the environment is super fresh. Stay tuned guys, we will show you more in the log. ಒಟ್ಟಾರೆಯಾಗಿ ನಿಮ್ಗೆ ಏನು ತಿಳ್ಸಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಇಂಥ ಒಳ್ಳೆ ಪ್ಲೇಸ್ ನೋಡಿ ನಮ್ಗೆ ಹೆಮ್ಮೆ ಅನ್ಸಾದತಿ. ಅದ್ರ ಬಗ್ಗೆ ನಮ್ಮ ನಾಗರಾಜ್ ಏನು ಹೇಳ್ತಾನೆ ಕೇಳಂಬರಿ. ಒಳ್ಳೆ ಪ್ಲೇಸ್ ಐತಿ, ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗೈತಿ, ಒಳ್ಳೆ ವೆದರ್. ಇನ್ನು ಈ ಸಮ್ಮರ್ ಟೈಮಲ್ಲಿ ಬರ್ಬೋದು, ನೋಡ್ಬೋದು. ನೀವು ಇಲ್ಲಿ ಕಾಣ್ಬೋದು, ಎಲ್ಲಿ ಇಷ್ಟು ಕ್ಲೀನ್ ಮೇಂಟೈನ್ ಮಾಡಿದಾರೆ. ಒಳ್ಳೆ ಸಿವಿಕ್ ಸೆನ್ಸ್ ಐತಿ ಇವ್ರಿಗೆಲ್ಲ. ನಾವು ಇದನ್ನ ನೋಡಿ ಕಲಿಬೇಕಾಗೈತಿ. ನೀವೇನಾದ್ರೂ ಡೈಲಿ ರೂಟೀನ್ನ ಬ್ರೇಕ್ ಮಾಡ್ಬೇಕಂತಂದ್ರೆ ದಿಸ್ ಈಸ್ ಅ ಪರ್ಫೆಕ್ಟ್ ಪ್ಲೇಸ್ ಟು ವಿಸಿಟ್.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಈ ಟಿಬೇಟಿಯನ್ನರ ಇತಿಹಾಸವನ್ನ ನೀವು ಈಗಾಗಲೇ ತಿಳಿದುಕೊಂಡ್ರಿ. ಹಾಗೇನೆ ಇವರು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅಂತಕ್ಕಂಥದನ್ನ ನಿಮ್ಗ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಕರ್ನಾಟಕದ ಒಂದು ಮೂಲೆ ಹಸಿರು ಕಾಡುಗಳ ಮಧ್ಯೆ ಒಂದು ವಿಭಿನ್ನ ಲೋಕ ಜೀವಂತವಾಗಿದೆ. ಇದುವೇ ಮುಂಡಗೋಡ. ಇದು ಕೇವಲ ಒಂದು ಊರಲ್ಲ, ಇದು ಒಂದು ಸಂಸ್ಕೃತಿ, ಒಂದು ಜೀವನ ಶೈಲಿ. ಇಲ್ಲಿ ಜೀವನವು ವೈಯಕ್ತಿಕವಲ್ಲ, ಇದು ಸಮುದಾಯದ ಬದುಕು. ಪ್ರತಿ ಮನೆ ಒಂದು ಕುಟುಂಬ, ಆದರೆ ಎಲ್ಲಾ ಮನೆಗಳು ಸೇರಿ ಒಂದು ದೊಡ್ಡ ಕುಟುಂಬವಾಗಿವೆ. ಹಾಗೆಯೇ ಮಠ ಕೇವಲ ಪೂಜೆ ಮಾಡುವ ಸ್ಥಳವಲ್ಲ, ಒಂದು ಶಿಕ್ಷಣದ ಕೇಂದ್ರ. ಇದರ ಇತಿಹಾಸವನ್ನು ತಿಳಿಯುವುದಾದರೆ 1416ರಲ್ಲಿ ಟಿಬೇಟ್ನ ಪರ್ವತಗಳಲ್ಲಿ ಹುಟ್ಟಿದ ಈ ಮಠ ಇತಿಹಾಸದ ಬಿರುಗಾಳಿಗೆ ಸಿಲುಕಿ 1959ರಲ್ಲಿ ತನ್ನ ನೆಲವನ್ನು ಕಳೆದುಕೊಂಡಿತು. ಆದರೆ ಆಧ್ಯಾತ್ಮವನ್ನು ಯಾರೂ ನಾಶ ಮಾಡಲಾಗದು. 14ನೇ ದಲೈ ಲಾಮಾ ಭಾರತಕ್ಕೆ ಬಂದಾಗ ಸಾವಿರಾರು ಸನ್ಯಾಸಿಗಳ ಜೊತೆ ಈ ಪರಂಪರೆ ಮತ್ತೆ ಜೀವಂತವಾಯಿತು. ಮುಂಡಗೋಡದ ಈ ನೆಲದಲ್ಲಿ ಮತ್ತೊಮ್ಮೆ ಬೆಳಗಿತು. ಇಲ್ಲಿ ಪ್ರತಿ ಬೆಳಗ್ಗೆ ಮಂತ್ರಗಳ ನಾದದಿಂದ ಆರಂಭವಾಗುತ್ತದೆ. ಪ್ರತಿದಿನ ಜ್ಞಾನಕ್ಕಾಗಿ ಹೋರಾಟ, ತಾರ್ಕಿಕ ಚರ್ಚೆಗಳು, ಜ್ಞಾನ, ಬೌದ್ಧ ತತ್ವಶಾಸ್ತ್ರ ಇವು ಕೇವಲ ಪಾಠಗಳಲ್ಲ, ಇವು ಜೀವನದ ಮಾರ್ಗಗಳಾಗಿವೆ. ಈಗ ಟಿಬೇಟಿಯನ್ ಮಾಂಕ್ಸ್ ಏನಿರ್ತಾರ ಅವ್ರದ್ದು ಏನಪ್ಪ ಉಡುಪಿನ ಬಗ್ಗೆ ಹೇಳ್ಬೇಕಂತಂದ್ರ ಅವ್ರ ನಿಲುವಂಗಿಗಳು ಹೆಂಗಿರ್ತಾವ, ಅದ್ರದ್ದು ಏನು ಅದು ಐಡೆಂಟಿಟಿ ಎದಕ್ಕೆ ಇರುತ್ತ ಅಂತ ತಿಳಿಸ್ಕೊಡ್ಬೇಕಾದ್ರೆ ಅದನ್ನ ಪ್ರತ್ಯೇಕವಾಗಿ 2 ರೀತಿಯಾಗಿ ಅವರನ್ನು ಬೇರ್ ಮಾಡ್ತಾರೆ. ಲೈಕ್ ಅದನ್ನ ಸಫ್ರಾನ್ ಕಲರ್, ಈ ಸಫ್ರಾನ್ ಏನಿರುತ್ತಾ ಅದು ಒಂಥರ ಯೆಲ್ಲೋಯಿಶ್ ಆರೆಂಜ್ ಇರುತ್ತೆ, ಆ ಟೈಪ್ ಸೌತ್ ಈಸ್ಟ್ ಅಲ್ಲಿ ವೇರ್ ಮಾಡ್ತಾರೆ. ಮತ್ತೆ ಈ ಟಿಬೇಟ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರ ಇದು ರೆಡ್ ಮರೂನ್ ಅಂತ ಹೇಳಿ ಈ ತರ 2 ಕಲರ್ ಅಲ್ಲಿ ಯೂಸ್ ಮಾಡ್ತಾರ. ಅದ್ರದ್ದು ಸ್ಲೈಟ್ ಆಗಿನ ಟ್ರೆಡಿಷನಲ್ ಡಿಫ್ರೆನ್ಸಿಯೇಷನ್ ಅನ್ನು ನಾವು ಇಲ್ಲಿ ಕಾಣ್ಬೋದು. ಈ ಡ್ರೆಸ್ ಐಡೆಂಟಿಟಿ ಆಯ್ತು, ಇದು ಬುದ್ಧಿಸ್ಟ್ ಪಾತ್ ಏನಿರುತ್ತಾ ಅದ್ರದ್ದು ಎನ್ಲೈಟ್ಮೆಂಟ್ ಆಗಿರ್ಬೋದು, ಅದೊಂಥರ ರಿನನ್ಸಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ಮೋಕ್ಷಕನ್ನ ಹಿಂದೂಯಿಸಮ್ ಅಲ್ಲಿ ಇದು ಮೋಕ್ಷ ಏನಂತ ಕರಿತೀವಿ. ರಿನನ್ಸಿಫಿಕೇಶನ್ ಅಂದ್ರೆ ಎಲ್ಲ ತ್ಯಜಿಸಿ ನಾವು ಯಾವುದೇ ಆಸ್ತಿ ಈಗೋ ಈ ಥರ ಏನಿರೋದಿಲ್ಲ, ಇದನ್ನೆಲ್ಲ ಬಿಟ್ಟು ನಾವು ಪ್ರತ್ಯೇಕವಾಗಿದ್ದೀವಿ, ನಾವು ಆ ಎನ್ಲೈಟನ್ಮೆಂಟ್ ದಾರಿ ಇರ್ತಾ. ಈಗ ಉಪನಯನ ಅಂತ ಹೇಳಿ ಏನು ಮಾಡ್ತಾರೆ, ಹಂಗೆ ಚಿಕ್ಕ ಮಕ್ಕಳಿಗೆ ಮಾಡ್ತಾರಲ್ಲ ಅವಾಗಿಂದನ ಅವ್ರಿಗೆ ವೇರ್ ಮಾಡೋಕೆ ಇದು ಮಾಡ್ತಾರೆ, ಏನು ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೇನು ಹೇಳ್ಬೋದು ಅಂತಂದ್ರೆ ಇದ್ರ ಬಗ್ಗೆ ಈ ಡ್ರೆಸ್ಸಿಂದ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ಇದು ಅಲ್ಲಿ ಕ್ಲೈಮ್ಯಾಟಿಕ್ ರೀಜನ್ ಕಂಡೀಷನ್ಸ್ ಬಗ್ಗೆ, ಇದು ನ್ಯಾಚುರಲ್ ಆಗಿ ಈ ಊಲಿಂದ ತಯಾರು ಮಾಡೋದ್ರಿಂದ ಇದು ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್, ಟಿಬೇಟಿಯನ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಪ್ಪರ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಏನಿದಾವೆ ಅಲ್ಲೇ ಅವ್ರಿಗೆ ಭಾಳ ಚಳಿ ಇರುತ್ತೆ. ಅದನ್ನ ತಡ್ಕೊಳಕ್ಕೆ ದೇಹದ ತಾಪಮಾನವನ್ನು ಕಾಪಾಡ್ಕೊಳ್ಳೋಕೆ ಇದು ಸಹಾಯಕಾರಿಯಾಗಿರುತ್ತೆ. ಬಣ್ಣ ಬಣ್ಣದ ಚಿತ್ರಗಳು ಮೌನದಲ್ಲೇ ಮಾತನಾಡುವ ಶಾಂತಿ. ಹಾಗೆಯೇ ಕೆಂಪು ಬಣ್ಣವು ಶಕ್ತಿಯ ಪ್ರತೀಕ, ಹಳದಿ ಬಣ್ಣವು ಜ್ಞಾನದ ಪ್ರತೀಕ, ನೀಲಿ ಬಣ್ಣವು ಆಕಾಶದ ಶಾಂತಿಯ ಪ್ರತೀಕವಾಗಿ ನಮಗೆ ತೋರುತ್ತವೆ. ಕಪ್ಪು ಮತ್ತು ಹಳದಿ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಒಳಗೆ ಪ್ರವೇಶಿಸಿದಾಗ ನನಗೆ ಬುದ್ಧನ ಪ್ರತಿಮೆಗಳು ಕಂಡುಬಂದವು. ಬಣ್ಣ ಬಣ್ಣದ ಚಿತ್ರಗಳು, ಮೌನದಲ್ಲೇ ಮಾತನಾಡುವ ಶಾಂತಿ ಇವೆಲ್ಲವೂ ನನ್ನನ್ನು ತನ್ಮಯಗೊಳಿಸಿದವು. ಅವರ ಈ ಸ್ಥಳಗಳು ಆಧ್ಯಾತ್ಮಿಕ ಸಂಕೇತಗಳಾಗಿವೆ. ಅವರು ದೇಶವನ್ನು ಕಳೆದುಕೊಂಡರು, ಆದರೆ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡರು. ಹಾಗೆ ಈ ಕಟ್ಟಡಗಳ ನಿರ್ಮಾಣದಲ್ಲಿ ಬೆಳೆಸಿರುವ ವಿಶೇಷ ಶೈಲಿಗಳೇ ಪ್ರಮುಖ ಸಾಕ್ಷಿಗಳಾಗಿವೆ. ಮುಂಡಗೋಡದ ಬಗ್ಗೆ ಕೊನೆಯದಾಗಿ ಹೇಳುವುದಾದರೆ, ಮುಂಡಗೋಡ ಎಂಬುದು ಒಂದು ನೆಲವಲ್ಲ, ಇದು ಒಂದು ಕತೆ, ಶರಣಾರ್ಥಿಗಳ ಹೋರಾಟದ ಕತೆ, ಸಂಸ್ಕೃತಿಯನ್ನು ಕಳೆದುಕೊಳ್ಳದೆ ಹೊಸ ನೆಲದಲ್ಲಿ ಹೊಸ ಜೀವನ ಕಟ್ಟಿದ ಕತೆ. ಧನ್ಯವಾದಗಳೊಂದಿಗೆ ನಿಮ್ಮ ಹೃದಯವಾಸಿ ಕನ್ನಡಿಗ.